ಈ ಬಾರಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ನಡೆಯುತ್ತೋ ಇಲ್ವೋ, RCB ಪಂದ್ಯ ನಡೆಯುತ್ತೋ ಇಲ್ವೋ ಅನ್ನುವಂಥ ಒಂದು ಡೌಟ್ ಇತ್ತು. ಆದರೆ ಎಲ್ಲವೂ ಸುಸೂತ್ರವಾಗಿ ನಡೆದು ಸರ್ಕಾರ ಪರ್ಮಿಷನ್ ಕೊಟ್ಟು ಪಂದ್ಯನೂ ನಡೀತಾ ಇದೆ, ಡೇಟು ಟೈಮು ಎಲ್ಲಾನು ಫಿಕ್ಸ್ ಆಗಿದೆ. ಇದರ ಮಧ್ಯೆ ಕ್ರಿಕೆಟ್ ಪ್ರೇಮಿಗಳಿಗೆ, IPL ಪ್ರೇಮಿಗಳಿಗೆ ಗುಡ್ ನ್ಯೂಸ್ ಅನ್ನ ಕೊಡೋದಕ್ಕೆ BMRCL ಹಾಗೆ RCB ಫ್ರಾಂಚೈಸಿ ಸಿದ್ಧತೆಯನ್ನ ಮಾಡಿಕೊಂಡಿವೆ ಅನ್ನುವಂಥ ಮಾಹಿತಿ. ಹೇಗೆ ಅಂದ್ರೆ, ಆ ದಿನ ಮ್ಯಾಚ್ ನೋಡೋದಕ್ಕೆ ಯಾರು ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾರೋ ಅವರಿಗೆ ಉಚಿತ ಪ್ರಯಾಣದ ಸವಲತ್ತನ್ನ ನೀಡುವಂತಹ ಸಾಧ್ಯತೆ ಇದೆ. IPL ಮ್ಯಾಚ್ ಟಿಕೆಟ್ ಅನ್ನ ತೋರಿಸಿದ್ರೆ ಆಗ ಉಚಿತ ಪ್ರಯಾಣಕ್ಕೆ ಮೆಟ್ರೋದವರು ಅವಕಾಶವನ್ನ ಮಾಡಿಕೊಡುವಂತಹ ಸಾಧ್ಯತೆ ಇದೆಯಂತೆ. ಈ ಬಗ್ಗೆ BMRCL ಜೊತೆ KSCA ಹಾಗೆ RCB ಮ್ಯಾನೇಜ್ಮೆಂಟ್ ಈಗಾಗಲೇ ಚರ್ಚೆಯನ್ನ ಮಾಡಿದ್ದಾವೆ. RCB ಮ್ಯಾಚ್ ಸಂದರ್ಭದಲ್ಲಿ ಮೆಟ್ರೋ ಪ್ರಯಾಣ ಉಚಿತ ಮಾಡೋದಕ್ಕೆ ಯಾರ ಟಿಕೆಟ್ನ ತಗೊಂಡು ಪಂದ್ಯ ನೋಡೋಕೆ ಅಂತ ಹೇಳಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ತಾರೋ ಅವರಿಗೆ ಇಂಥದ್ದೊಂದು ಆಫರ್ನ ಕೊಡೋದಕ್ಕೆ ಚಿಂತನೆ ನಡೆದಿದೆ ಅನ್ನುವಂಥ ಮಾಹಿತಿ ಇದೆ. ಸಾಧ್ಯತೆಯನ್ನ ಪರಿಶೀಲಿಸಿ BMRCL ನಾವು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿದೆ. ಅಂದ್ರೆ ಹೆಂಗಿರುತ್ತೆ, ಯಾವ ತರ ನಡೆಯುತ್ತೆ ಅಂತಂದ್ರೆ, BMRCL ಜೊತೆ KSCA ಹಾಗೆ RCB ಮ್ಯಾನೇಜ್ಮೆಂಟ್ ಈಗ ಪ್ರಾಥಮಿಕವಾಗಿ ಇಂಥದ್ದೊಂದು ಆಪ್ಷನ್ನ ಬಗ್ಗೆ, ಆಯ್ಕೆಯ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಹೇಗೆ ಅಂದ್ರೆ, IPL ಟಿಕೆಟ್ ಮೇಲೆಯೇ ಒಂದು QR ಕೋಡ್ ಅನ್ನ ಅಳವಡಿಕೆ ಮಾಡ್ತಾರಂತೆ. ಆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಮೆಟ್ರೋ ಪ್ರಯಾಣ ಮಾಡಬಹುದು. ಸದ್ಯ ಪ್ರಾಥಮಿಕ ಹಂತದಲ್ಲಿ ಮಾತುಕತೆ ಆಗ್ತಾ ಇದೆ. ಸಾಧ್ಯತೆಗಳನ್ನ ಪರಿಶೀಲಿಸಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿ BMRCL ಮೂಲಗಳಿಂದ ನ್ಯೂಸ್ ಫಸ್ಟ್ಗೆ ಮಾಹಿತಿ ಲಭ್ಯವಾಗಿದೆ. ಮಾರ್ಚ್ 28ನೇ ತಾರೀಕು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಆವೃತ್ತಿಯ ಮೊದಲ ಪಂದ್ಯ ನಡೀತಾ ಇರೋದು. ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ RCB ಪಂದ್ಯವನ್ನ ಆಡ್ತಾ ಇದೆ. ಕಾಲ್ ತುಳಿತ ಪ್ರಕರಣದ ನಂತರ ಏನೆಲ್ಲ ಆಯಿತು ಅನ್ನೋದು ನಮಗೆ ಗೊತ್ತೇ ಇದೆ. ಮ್ಯಾಚ್ ನಡೆಯುತ್ತೋ ಇಲ್ವೋ ಅನ್ನುವಂಥ ಒಂದು ಗೊಂದಲ ಇತ್ತು, ಆತಂಕ ಇತ್ತು, ಕಳವಳ ಇತ್ತು. ಅದೆಲ್ಲ ದೂರಾಗಿ ಮ್ಯಾಚ್ ಆರಂಭ ಆಗ್ತಾ ಇದೆ. 5 ಮ್ಯಾಚ್ಗಳಲ್ಲಿ ನಡೆಯುತ್ತವೆ. ಈ ಮ್ಯಾಚ್ನ ಸಂದರ್ಭದಲ್ಲಿ ಕ್ರಿಕೆಟ್ ಪ್ರೇಮಿಗಳಿಗೆ ಗುಡ್ ನ್ಯೂಸ್ ಅನ್ನ ಕೊಡೋಕೆ RCB ಮ್ಯಾನೇಜ್ಮೆಂಟ್, KSCA ಹಾಗೆ BMRCL ಮುಂದಾಗಿವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.